ರಾಜ್ಯ ಸರ್ಕಾರ ಏನು ಬಯಲುಸೀಮೆ ಪ್ರದೇಶಗಳ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಏನು ನಾಳೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದೀಗ ದಿಢೀರ್ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲಾ ತಯಾರಿಗಳು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನೀಗ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ನಡೀತಕ್ಕಂತ ಒಂದು ಮಯೂರ ಸಭಾಂಗಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಇಲ್ಲೆಲ್ಲ ಸಾಕಷ್ಟು ಜನ ಸುಮಾರು 1 ವಾರಗಳಿಂದ ಕೂಡ ಸಚಿವ ಸಂಪುಟ ಸಭೆಗೆ ಅಗತ್ಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಇವತ್ತು ಅಂತಿಮ ಸ್ಪರ್ಶವನ್ನು ಕೂಡ ಕೊಡ್ಲಾಗ್ತಾ ಇತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡಿಬೇಕಾಗಿತ್ತು. ಜೊತೆಗೆ ಇದಕ್ಕೆ ಜಿಲ್ಲಾಡಳಿತ ಆಗ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಆಗಿರ್ಬೋದು, ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ನಿರೀಕ್ಷೆಯಂತೆ ಜಿಲ್ಲೆಗೆ ಸಾಕಷ್ಟು ರೀತಿಯ ಅಭಿವೃದ್ಧಿಗೆ ಒಂದು ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯಗಳು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ 3 ಜಿಲ್ಲೆಯ ಶಾಸಕರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ CM ಅವರು ದಿಢೀರ್ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಏನು ನಾಳೆಗೆ ಅಂತಿಮ ಸ್ಪರ್ಶವನ್ನ ಕೊಡ್ಲಾಗ್ತಾ ಇತ್ತು. ಸದ್ಯಕ್ಕೆ ಕೆಲಸಗಳು ಸ್ಥಗಿತಗೊಂಡಿರುವುದು ನಾವು ನೋಡಬಹುದು. ಇದು ಮಯೂರ ಏನು ನಂದಿ ಬೆಟ್ಟದ ಮೇಲೆ ಟಾಪ್ ಇನ್ ಹೋಟೆಲ್ ಏನಿತ್ತು, ಇದನ್ನ ಸಚಿವ ಸಂಪುಟ ಸಭೆಗೆ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಲಾಗಿತ್ತು. ಯಾಕೆಂತಂದ್ರೆ ಜಿಲ್ಲೆಯ ಬಯಲುಸೀಮಾ ಪ್ರದೇಶಗಳಿಗೆ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿ ಜಿಲ್ಲೆ 3 ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಒಂದು ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ಹಲವಾರು ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದ್ದವು. ಆದ್ರೆ ನೋಡಿ, ಇದೇ ಒಂದು ಸಭಾಂಗಣದಲ್ಲಿ ಈಗಾಗಲೇ ನಾಳೆ ಸಚಿವ ಸಂಪುಟ ಸಭೆ ನಡೀಬೇಕಾಗಿತ್ತು. ಆದ್ರೆ ಈಗ ದಿಢೀರ್ ಮುಂದೂಡಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಲಸಗಳು ಸ್ಟಾಪ್ ಆಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ CM ಅವರು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಾಂಕ ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೆ 1 ವಾರಗಳಿಂದ ಜಿಲ್ಲಾಡಳಿತ ಏನು ಶ್ರಮ ಪಟ್ಟಿತ್ತು, ಸದ್ಯಕ್ಕೆ ಎಲ್ಲಾ ಕೆಲಸಗಳು ಕೂಡ ಈಗ ನಿಂತಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಏನು ಬಯಲುಸೀಮೆ ಪ್ರದೇಶಗಳ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಏನು ನಾಳೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದೀಗ ದಿಢೀರ್ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲಾ ತಯಾರಿಗಳು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನೀಗ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ನಡೀತಕ್ಕಂತ ಒಂದು ಮಯೂರ ಸಭಾಂಗಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಇಲ್ಲೆಲ್ಲ ಸಾಕಷ್ಟು ಜನ ಸುಮಾರು 1 ವಾರಗಳಿಂದ ಕೂಡ ಸಚಿವ ಸಂಪುಟ ಸಭೆಗೆ ಅಗತ್ಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಇವತ್ತು ಅಂತಿಮ ಸ್ಪರ್ಶವನ್ನು ಕೂಡ ಕೊಡ್ಲಾಗ್ತಾ ಇತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡಿಬೇಕಾಗಿತ್ತು. ಜೊತೆಗೆ ಇದಕ್ಕೆ ಜಿಲ್ಲಾಡಳಿತ ಆಗ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಆಗಿರ್ಬೋದು, ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ನಿರೀಕ್ಷೆಯಂತೆ ಜಿಲ್ಲೆಗೆ ಸಾಕಷ್ಟು ರೀತಿಯ ಅಭಿವೃದ್ಧಿಗೆ ಒಂದು ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯಗಳು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ 3 ಜಿಲ್ಲೆಯ ಶಾಸಕರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ CM ಅವರು ದಿಢೀರ್ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ನಾಳೆಗೆ ಅಂತಿಮ ಸ್ಪರ್ಶವನ್ನ ಕೊಡ್ಲಾಗ್ತಾ ಇತ್ತು. ಸದ್ಯಕ್ಕೆ ಕೆಲಸಗಳು ಸ್ಥಗಿತಗೊಂಡಿರುವುದು ನಾವು ನೋಡಬಹುದು. ಇದು ಮಯೂರ ಏನು ನಂದಿ ಬೆಟ್ಟದ ಮೇಲೆ ಟಾಪ್ ಇನ್ ಹೋಟೆಲ್ ಏನಿತ್ತು, ಇದನ್ನ ಸಚಿವ ಸಂಪುಟ ಸಭೆಗೆ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಲಾಗಿತ್ತು. ಯಾಕೆಂತಂದ್ರೆ ಜಿಲ್ಲೆಯ ಬಯಲುಸೀಮಾ ಪ್ರದೇಶಗಳಿಗೆ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿ ಜಿಲ್ಲೆ 3 ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಒಂದು ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ಹಲವಾರು ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದ್ದವು. ಆದ್ರೆ ನೋಡಿ, ಇದೇ ಒಂದು ಸಭಾಂಗಣದಲ್ಲಿ ಈಗಾಗಲೇ ನಾಳೆ ಸಚಿವ ಸಂಪುಟ ಸಭೆ ನಡೀಬೇಕಾಗಿತ್ತು. ಆದ್ರೆ ಈಗ ದಿಢೀರ್ ಮುಂದೂಡಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಲಸಗಳು ಸ್ಟಾಪ್ ಆಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ CM ಅವರು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಾಂಕ ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೆ 1 ವಾರಗಳಿಂದ ಜಿಲ್ಲಾಡಳಿತ ಏನು ಶ್ರಮ ಪಟ್ಟಿತ್ತು, ಸದ್ಯಕ್ಕೆ ಎಲ್ಲಾ ಕೆಲಸಗಳು ಕೂಡ ಈಗ ನಿಂತಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಏನು ಬಯಲುಸೀಮೆ ಪ್ರದೇಶಗಳ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಏನು ನಾಳೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದೀಗ ದಿಢೀರ್ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲಾ ತಯಾರಿಗಳು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನೀಗ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ನಡೀತಕ್ಕಂತ ಒಂದು ಮಯೂರ ಸಭಾಂಗಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು ಇಲ್ಲೆಲ್ಲ ಸಾಕಷ್ಟು ಜನ ಸುಮಾರು 1 ವಾರಗಳಿಂದ ಕೂಡ ಸಚಿವ ಸಂಪುಟ ಸಭೆಗೆ ಅಗತ್ಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಇವತ್ತು ಅಂತಿಮ ಸ್ಪರ್ಶವನ್ನು ಕೂಡ ಕೊಡ್ಲಾಗ್ತಾ ಇತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡಿಬೇಕಾಗಿತ್ತು. ಜೊತೆಗೆ ಇದಕ್ಕೆ ಜಿಲ್ಲಾಡಳಿತ ಆಗ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಆಗಿರ್ಬೋದು, ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ನಿರೀಕ್ಷೆಯಂತೆ ಜಿಲ್ಲೆಗೆ ಸಾಕಷ್ಟು ರೀತಿಯ ಅಭಿವೃದ್ಧಿಗೆ ಒಂದು ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯಗಳು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ
ನಿಟ್ಟಿನಲ್ಲಿ ಮೂರು ಜಿಲ್ಲೆಯ ಶಾಸಕರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ ಸಿಎಂ ಅವರು ದಿಢೀರ್ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಏನು ನಾಳೆಗೆ ಅಂತಿಮ ಸ್ಪರ್ಶವನ್ನ ಕೊಡಲಾಗ್ತಾ ಇತ್ತು. ಸದ್ಯಕ್ಕೆ ಕೆಲಸಗಳು ಸ್ಥಗಿತಗೊಂಡಿರುವುದು ನಾವು ನೋಡ್ಬೋದು. ಇದು ಮಯೂರ ಏನು ನಂದಿ ಬೆಟ್ಟದ ಮೇಲೆ ಟಾಪ್ ಇನ್ ಹೋಟೆಲ್ ಏನಿತ್ತು, ಇದನ್ನ ಸಚಿವ ಸಂಪುಟ ಸಭೆಗೆ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಲಾಗಿತ್ತು. ಯಾಕೆಂತಂದ್ರೆ ಜಿಲ್ಲೆಯ ಬಯಲುಸೀಮಾ ಪ್ರದೇಶಗಳಿಗೆ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿ ಮೂರು ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಒಂದು ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ಹಲವಾರು ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದ್ದವು. ಆದ್ರೆ ನೋಡಿ, ಇದೇ ಒಂದು ಸಭಾಂಗಣದಲ್ಲಿ ಈಗಾಗಲೇ ನಾಳೆ ಸಚಿವ ಸಂಪುಟ ಸಭೆ ನಡೀಬೇಕಾಗಿತ್ತು. ಆದ್ರೆ ಈಗ ದಿಢೀರ್ ಮುಂದೂಡಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಲಸಗಳು ಸ್ಟಾಪ್ ಆಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಸಿಎಂ ಅವರು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಾಂಕ ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೆ 1 ವಾರಗಳಿಂದ ಜಿಲ್ಲಾಡಳಿತ ಏನು ಶ್ರಮ ಪಟ್ಟಿತ್ತು, ಸದ್ಯಕ್ಕೆ ಎಲ್ಲಾ ಕೆಲಸಗಳು ಕೂಡ ಈಗ ನಿಂತಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಏನು ಬಯಲುಸೀಮೆ ಪ್ರದೇಶಗಳ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಏನು ನಾಳೆ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇದೀಗ ದಿಢೀರ್ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲಾ ತಯಾರಿಗಳು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನಾನೀಗ ನಂದಿ ಬೆಟ್ಟದ ಸಚಿವ ಸಂಪುಟ ಸಭೆ ನಡೀತಕ್ಕಂತ ಒಂದು ಮಯೂರ ಸಭಾಂಗಣದ ಬಳಿ ನಾನಿರುವಂತದ್ದು. ನಾವು ನೋಡಬಹುದು, ಇಲ್ಲೆಲ್ಲ ಸಾಕಷ್ಟು ಜನ ಸುಮಾರು 1 ವಾರಗಳಿಂದ ಕೂಡ ಸಚಿವ ಸಂಪುಟ ಸಭೆಗೆ ಅಗತ್ಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಇವತ್ತು ಅಂತಿಮ ಸ್ಪರ್ಶವನ್ನು ಕೂಡ ಕೊಡ್ಲಾಗ್ತಾ ಇತ್ತು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಂದು ಸಚಿವ ಸಂಪುಟ ಸಭೆಯನ್ನ ನಡಿಬೇಕಾಗಿತ್ತು. ಜೊತೆಗೆ ಇದಕ್ಕೆ ಜಿಲ್ಲಾಡಳಿತ ಆಗ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಆಗಿರ್ಬೋದು, ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ರು. ನಿರೀಕ್ಷೆಯಂತೆ ಜಿಲ್ಲೆಗೆ ಸಾಕಷ್ಟು ರೀತಿಯ ಅಭಿವೃದ್ಧಿಗೆ ಒಂದು ಸಚಿವ ಸಂಪುಟದಲ್ಲಿ ಹಲವು ನಿರ್ಣಯಗಳು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಮೂರು ಜಿಲ್ಲೆಯ ಶಾಸಕರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಇದೀಗ ಸಿಎಂ ಅವರು ದಿಢೀರ್ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಏನು ನಾಳೆಗೆ ಅಂತಿಮ ಸ್ಪರ್ಶವನ್ನ ಕೊಡಲಾಗ್ತಾ ಇತ್ತು. ಸದ್ಯಕ್ಕೆ ಕೆಲಸಗಳು ಸ್ಥಗಿತಗೊಂಡಿರುವುದು ನಾವು ನೋಡ್ಬೋದು. ಇದು ಮಯೂರ ಏನು ನಂದಿ ಬೆಟ್ಟದ ಮೇಲೆ ಟಾಪ್ ಇನ್ ಹೋಟೆಲ್ ಏನಿತ್ತು, ಇದನ್ನ ಸಚಿವ ಸಂಪುಟ ಸಭೆಗೆ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಲಾಗಿತ್ತು. ಯಾಕೆಂತಂದ್ರೆ ಜಿಲ್ಲೆಯ ಬಯಲುಸೀಮಾ ಪ್ರದೇಶಗಳಿಗೆ ಇಲ್ಲಿ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿ ಮೂರು ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಒಂದು ಪ್ರಾತಿನಿಧ್ಯ ಕೊಡಬೇಕು, ಜೊತೆಗೆ ಹಲವಾರು ಯೋಜನೆಗಳನ್ನ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳು ಆಗಿದ್ದವು. ಆದ್ರೆ ನೋಡಿ, ಇದೇ ಒಂದು ಸಭಾಂಗಣದಲ್ಲಿ ಈಗಾಗಲೇ ನಾಳೆ ಸಚಿವ ಸಂಪುಟ ಸಭೆ ನಡೀಬೇಕಾಗಿತ್ತು. ಆದ್ರೆ ಈಗ ದಿಢೀರ್ ಮುಂದೂಡಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೆಲಸಗಳು ಸ್ಟಾಪ್ ಆಗಿದೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಸಿಎಂ ಅವರು ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಆದ್ರೆ ಮುಂದಿನ ದಿನಾಂಕ ಯಾವಾಗ ಆಗುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೆ 1 ವಾರಗಳಿಂದ ಜಿಲ್ಲಾಡಳಿತ ಏನು ಶ್ರಮ ಪಟ್ಟಿತ್ತು, ಸದ್ಯಕ್ಕೆ ಎಲ್ಲಾ ಕೆಲಸಗಳು ಕೂಡ ಈಗ ನಿಂತಿರುವಂತದ್ದು. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.